ಭಾಷಣ ಆರಂಭಕ್ಕೂ ಮೊದಲೇ ಈಗ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಪಾಲರ ನಿರ್ಧಾರ ಇದು. ದಕ್ಷಿಣ ರಾಜ್ಯಗಳಲ್ಲಿ ಈಗ ಸಂಘರ್ಷ ಒಂದು ರೀತಿಯಾಗಿ ಶುರುವಾದಂಗೆ ಕಾಣಿಸ್ತಾ ಇದೆ. ಗವರ್ನಮೆಂಟ್ ವರ್ಸಸ್ ಗವರ್ನರ್ ಮಧ್ಯೆ ಫೈಟ್. ತಮಿಳುನಾಡು ಕೇರಳ ಮಾದರಿ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರ ಭಾಷಣ ಬಹಿಷ್ಕಾರ ಮಾಡಿದ್ದಾರೆ. ಈಗ ಭಾಷಣ ಆರಂಭಕ್ಕೂ ಮೊದಲೇ ತಿರಸ್ಕರಿಸಿಬಿಟ್ಟಿದ್ದಾರೆ ರಾಜ್ಯಪಾಲರು. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಯಾಕೆ ಅಂತಂದ್ರೆ ಬಿ ರಾಮ್ಜಿ ಎನ್ನುವಂಥದ್ದೇನಿದೆ, ಮನ್ರೇಗಾನ ತೆಗೆದು ಹಾಕಿಬಿಟ್ಟು ಅದಾದ ನಂತರ ಇವರು ಹೆಸರನ್ನ ಇಟ್ಟಿದ್ದಕ್ಕೆ ಗಾಂಧೀಜಿಯವರ ಹೆಸರನ್ನ ಹೆಂಗ್ ತೆಗೆದ್ರಿ ನೀವು ಅನ್ನುವಂತ ಆಕ್ಷೇಪವನ್ನ ವ್ಯಕ್ತಪಡಿಸಿ ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಟೀಕೆಗಳನ್ನ ಮಾಡ್ತಾ ಇದ್ರು. ಅದನ್ನೇ ಈ ಭಾಷಣದಲ್ಲೂ ಸೇರಿಸಿದ್ದಕ್ಕೆ ರಾಜ್ಯಪಾಲರು ಈ ಕೇಂದ್ರದ ವಿರುದ್ಧವಾಗಿ ನಾನು ಮಾತನಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಸೊ ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾಗಾಯ್ತು. ಈಗ ರಾಜ್ಯದಲ್ಲೂ ಕೂಡ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಒಂದು ಸಂಘರ್ಷ ಶುರುವಾದಂಗೆ ಕಾಣಿಸ್ತಾ ಇದೆ. ಬಟ್ ಅದನ್ನ ಮನವೊಲಿಸುವಂತ ಪ್ರಯತ್ನವನ್ನ ಈಗ ಮಾಡಕ್ ಹೊರಡ್ತಾ ಇದ್ದಾರೆ ಸರ್ಕಾರದ ಮಂತ್ರಿಗಳು, ಕಾನೂನು ಮಂತ್ರಿಗಳು. ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಸಂಘರ್ಷ ಜೋರಾಗ್ತಾ ಇದೆ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲು ರಾಜ್ಯಪಾಲರು ಒಪ್ಪಿಲ್ಲ. ಲೋಕಭವನ ತಲುಪಿದ ಸ್ಪೀಕರ್ ಯುಟಿ ಖಾದರ್ ಅವರೀಗ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿಯವರು ಕೂಡ ಹೋಗಿದ್ದಾರೆ ಸಭಾಪತಿಗಳು. ರಾಜ್ಯಪಾಲರ ಜೊತೆಗೆ ಮಾತುಕತೆಯನ್ನ ಮಾಡಲಿದ್ದಾರೆ. ರಾಜ್ಯಪಾಲರು ವರ್ಸಸ್ ಸರ್ಕಾರದ ಮಧ್ಯೆ ಸಂಘರ್ಷ ಶುರುವಾಗಿದೆ. ಭಾಷಣದಲ್ಲಿ ಯಾವ ವಿಚಾರಗಳು ಇರಬಾರದು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೇನಾದ್ರೂ ಸರ್ಕಾರ ಒಪ್ಪಿದ್ರೆ ಅವಾಗ ಬರಬಹುದೇನು. ಈಗ ಲೋಕಭವನವನ್ನ ತಲುಪಿದ್ದಾರೆ. ಕಾರಣ ಇತ್ತೀಚೆಗೆ ರಾಜ್ಯಭವನ ಹೋಗಿ ಅದನ್ನ ಲೋಕಭವನ ಅಂತ ಕೇಂದ್ರ ಸರ್ಕಾರ ಬದಲಾವಣೆಯನ್ನ ಮಾಡಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡೋಣ. ಆದ್ರೆ ಭಾಷಣದಲ್ಲಿ ಕೆಲವು ಆಕ್ಷೇಪಗಳಿರುವಂಥದ್ದನ್ನ ತೆಗೆದ್ರೆ ಭಾಷಣಕ್ಕೆ ಬರಬಹುದಾ ಅಥವಾ ಇಲ್ವಾ, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸದ್ಯದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಅದನ್ನ ಈಗಾಗಲೇ ಪ್ರಿಂಟ್ಗೂ ಕೂಡ ಕಳಿಸ್ಬಿಟ್ಟೆ. ಹಾಗಾಗಿ ತರಾತುರಿಯಲ್ಲಿ ಈಗ ಅಡಕ ಮಾಡಿರ್ತಕ್ಕ ಅಂಶಗಳನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ತೀರಾ ಕಡಿಮೆ. ಪ್ರಮುಖವಾಗಿ ಪಬ್ಲಿಕ್ಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ 3-4 ವಿಚಾರಗಳನ್ನ ಕೇಂದ್ರದ ವಿರುದ್ಧ ಒಂದ್ ರೀತಿಯಲ್ಲಿ ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರ ಭಾಷಣವನ್ನ ಸಿದ್ಧಪಡಿಸಿದೆ ಅಂತಾನೆ ಹೇಳಲಾಗ್ತಾ ಇದೆ. ಅಂದ್ರೆ ರಾಮ್ಜಿ ಒಂದು ಕಾಯ್ದೆ ಏನಿದೆ ಅದನ್ನ ಒಂದ್ ರೀತಿಯಲ್ಲಿ ಖಂಡಿಸಿ ಒಂದ್ ರೀತಿ ಕೇಂದ್ರ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿ ಆ ರಾಜ್ಯಪಾಲರ ಭಾಷಣದಲ್ಲಿ ಅಡಕಗೊಳಿಸಿದ್ದಾರೆ. ಜೊತೆಗೆ ಅನುದಾನ ತಾರತಮ್ಯ ಮತ್ತು ದಕ್ಷಿಣ ರಾಜ್ಯಗಳನ್ನ ಒಂದ್ ರೀತಿಯಲ್ಲಿ ಮಲತಾಯಿ ರೀತಿಯಲ್ಲಿ ಕೇಂದ್ರ ಸರ್ಕಾರ ನೋಡ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರದ ಕಾಯ್ದೆಗಳು ರಾಜ್ಯಕ್ಕೆ ಮಾರಕ ಮತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯಗಳನ್ನ ಒಂದ್ ರೀತಿಯಲ್ಲಿ ಬೇರೆ ರೀತಿ ನೋಡ್ತಾ ಇದೆ ಅನ್ನೋ ಅಂಶಗಳನ್ನು ಕೂಡ ಅಡಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ 4-5 ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದ್ ರೀತಿಯಲ್ಲಿ ವಾಗ್ದಾಳಿ ನಡೆಸಿ ಭಾಷಣ ಸಿದ್ಧಪಡಿಸಲಾಗಿದೆ. ಆ ಕಾರಣಗಳಿಗೋಸ್ಕರ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಭಾಷಣ ಮಾಡೋದಿಲ್ಲ ಅಂತ ಖಡಕ್ ಆಗಿ ಒಂದ್ ರೀತಿಯಲ್ಲಿ ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಸ್ಪೀಕರ್ ಮತ್ತೆ ಒಂದು ಸಭಾಪತಿಗಳು ಸರ್ಕಾರದ ಪರವಾಗಿ ಏನು ಒಂದ್ ರೀತಿಯಲ್ಲಿ ಮನವೊಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಪ್ರಕ್ರಿಯೆಗಳು ಏನಿರುತ್ತೆ, ಸಂವಿಧಾನ ರೀತಿಯಾಗಿ ರಾಜ್ಯಪಾಲರನ್ನ ಇನ್ವೈಟ್ ಮಾಡಿ ಮತ್ತೆ ಈಗ ಆಗ್ತಾ ಇದೆ ಬನ್ನಿ ಅಂತ ಅವರು ಒಂದ್ ರೀತಿಯಲ್ಲಿ ಅವ್ರನ್ನ ಮನವಿ ಮಾಡ್ಕೊಳ್ಬಹುದಷ್ಟೇ. ಆದ್ರೆ ಮನವೊಲಿಕೆ ರಾಜ್ಯ ಸರ್ಕಾರದಿಂದ ಆಗ್ಬೇಕಾಗತ್ತೆ. ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ತೆರಳುತ್ತಾ ಇದೆ. ಅದರಲ್ಲಿ ಅಡ್ವೊಕೇಟ್ ಜನರಲ್ ಕೂಡ ಇರ್ತಾರೆ, ಸಿಎಂ ಕಾನೂನು ಒಂದು ಸಲಹೆಗಾರರು ಕೂಡ ಇರ್ತಕ್ಕಂಥದ್ದು. ಆಗ ಎಲ್ಲರೂ ಕೂಡ ಮನವೊಲಿಕೆ ಮಾಡ್ತಾರೆ. ಆದ್ರೆ ಈ ಒಂದು ಸಾಲಗಳನ್ನ ನಾವು ತೆಗಿತೀವಿ ಬನ್ನಿ ಭಾಷಣ ಮಾಡಿ ಅಂತ ಹೇಳ್ತಾರೋ ಅಥವಾ ಎಲ್ಲೋ ಇನ್ನೊಂದಷ್ಟು ಸಂಘರ್ಷಕ್ಕೆ ನಾಂದಿ ಆಗೋ ರೀತಿಯಲ್ಲೂ ಕೂಡ ನಡೆದುಕೊಳ್ತಾರೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ನಿನ್ನೆ ನಿರೀಕ್ಷೆ ಮಾಡದಂತೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನ ರಾಜ್ಯ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಕಾದ್ ನೋಡ್ಬೇಕು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಯಾವ ರೀತಿಯಲ್ಲಿ ಈಗ ಸಂಘರ್ಷಕ್ಕೆ ನಾಂದಿ ಆಡ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರುವಂತಹ ಜಟಾಪಟಿಗಳ ವಿಚಾರವನ್ನ ರಾಜ್ಯಪಾಲರ ಮೂಲಕವಾಗಿ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನ ಮಾಡಿಸಕ್ ಮುಂದಾದಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ರಾಜ್ಯಪಾಲರೇ ಮುಂದಾಗಿ ಭಾಷಣನೇ ನಾನು ಮಾಡಲ್ಲ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಮನವೊಲಿಸುವಲ್ಲಿ ಸಫಲ ಆಗುತ್ತಾ ರಾಜ್ಯ ಸರ್ಕಾರ? ನೋಡೋಣ. ಒಂದು